ಪರ್ಸನಲ್ ಆಗಿ ನಮ್ದು ಏನು ಇಲ್ಲ. ಶಿ ಇಸ್ ಮೈ ಸಿಸ್ಟರ್, ಐ ಆಮ್ ಹಿಸ್ ಬ್ರದರ್. A few moments later. ಎದ್ದಳ ನಿನ್ನ ಅಮ್ಮನ್. ರೇಷ್ಮಾನ ಇದು ಮಾಡ್ತಾ ಇದೆ. ಇದೇ ಫ್ರೆಂಡ್ ಮುಖಾಂತರ ನಾನು ಒಂದು ಕಿಚಗಿಲಿ ಶೋಗೆ ಹೋಗ್ಬೇಕು ಅಂತ ಇದ್ದೆ, ಇವ್ರನ್ನ ಮೀಟ್ ಮಾಡಬೇಕು ಅಂತ ಇದ್ದೆ. ನನ್ನ ಮಗನೇ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಹೆಂಗಸರು ನೋಡ್ಕೊಂಡು ಏನು ನೀನು ನಾಚಿಕೆ ಆಗಲ್ವಾ ನಿನಗೆ? ಅವ್ರನ್ನ ಮೀಟ್ ಮಾಡಿದೆ, ಅಲ್ಲೊಂದು ಸೆಲ್ಫಿ ತೊಗೊಂಡು ಇವ್ರ ಬಿಗ್ ಫ್ಯಾನ್ ನಾನು. ಬಟ್ ಏನಕ್ಕೆ ಬಿಗ್ ಫ್ಯಾನ್ ಅಂತಂದರೆ ಎಲ್ಲರೂ ಬೈಯೋರು, ಇವ್ರನ್ನ ಎಲ್ಲರೂ ಬೈಯೋರು, ಉಚ್ಚಿ ಹಂಗೆ ಹಿಂಗೆ ಅನ್ನೋರು. ಆದರೆ ಅವರು ಮುದ್ದತನ ಯಾರು ನೋಡ್ತಾ ಇರಲಿಲ್ಲ. ಆಗ್ತಾ ಇತ್ತು. ಏನಕ್ಕೆ ನಾನು ಎಲ್ಲರೂ ನಾನು ಫಾಲೋ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ಇವ್ರದ್ದೇನು ನೋಡ್ತಾ ಇದ್ದೆ ಅಂತಂದರೆ, ಅವರು ನನ್ನ ಜೊತೆನಾ ಅಂತ ಇದ್ರು. ನಿಮ್ಮ ಜೊತೆನೇ ಅಂತಂದೆ. ನನಗೂ ಸ್ಟಾರ್ಟಿಂಗು ಮಾಡೋಣ ಅನ್ಕೊತಾ ಇದ್ದೆ, ಸ್ವಲ್ಪ ಭಯ ಆಗ್ತಾ ಇತ್ತು. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ರೀಲ್ಸ್ ಅಂತಂದರೆ ಬಿಕಾಸ್ ಶಿ ಈಸ್ ಇಂಟು ಎ ಸೆಲೆಬ್ರಿಟಿ ಲಿಸ್ಟ್, ಮೀನ್ಸ್ ಮೀಡಿಯಾದಲ್ಲೆಲ್ಲ ಬರ್ತಾರೆ. ಯಾಕಂದರೆ ಅವ್ರು ಮೀಡಿಯಾದಲ್ಲೆಲ್ಲ ಬಂದಾಗ ನಾವು ಏನಿದು ಮೀಡಿಯಾ ಏನ್ರಿ ಮೀಡಿಯಾ ಆ ಥರ ಮಾಡಿದಾಗ ಜನಗಳು ಯಾವ ಥರ ತೊಗೊತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಬಿಕಾಸ್ ಈವನ್ ನನಗೂ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ನಾನು ಮಾಡ್ತಾ ಇರ್ತೀನಿ ರೀಲ್ಸು. ನಾನು ಒಂದು ಕ್ರೇಜು. ಆಮೇಲೆ ನಾನು ಹಿಂಗೆ ಮಾಡಿದಾಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನ್ ಗೊತ್ತಾ, ಈಗಿನ ಕಾಲದಲ್ಲಿ ಒಂದು ಅಣ್ಣನೇ ಆಗ್ಲಿ ಒಂದು ತಂಗಿನೇ ಆಗ್ಲಿ ಹೋಗ್ತಾ ಇದ್ರೆ ಜನಕ್ಕೆ ಗೊತ್ತಾಗಲ್ಲ ಅವರು ಅಣ್ಣ ತಂಗಿ ಅಂತ ಹೇಳ್ಬಿಟ್ಟು. ಹುಡುಗಿ ಹೋಗ್ತಾವ್ರಾ, ಅಯ್ಯೋ ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡು, ಲವರು ಆ ಥರ ಹೆಸರಿಡ್ತಾರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫಸ್ಟ್ ಆಫ್ ಆಲ್ ಅವ್ರು ಯಾರು, ಅವ್ರು ಏನಕ್ಕೋಸ್ಕರ ಮಾಡ್ತಾವ್ರೆ, ಏನಕ್ಕೋಸ್ಕರ ಅವ್ರು ಹೋಗ್ತಾವ್ರೆ ಅಂತ ತಿಳ್ಕೊಂಡು ಮಾತಾಡಿದರೆ ಒಳ್ಳೆಯದು. ಇವಾಗ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ, ಎಲ್ಲ ಜೊತೆನೂ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ಒಂದು ಹುಡುಗನ ಜೊತೆ ಆ್ಯಕ್ಟಿಂಗ್ ಮಾಡಿದರೆ ಅವ್ನು ನನ್ನ ಗಂಡ ಆಗಲ್ಲ. ನನ್ನ ಗಂಡ ಯಾಸಿನ್ ರಾಜ ನನ್ನ ಗಂಡ. ನಾನು ಸಾಯೋ ಗಂಟ ನನ್ನ ಗಂಡನೇ. ಅಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಬಲೆ